ಎಲ್ಲರಿಗೂ ನಮಸ್ಕಾರ. ವಿಕ್ರಮಾದಿತ್ಯ ಹೊತ್ತಂತ ಶಿವದೊಳಗಿರುವಂಥ ಬೇತಾಳ ಮತ್ತೊಂದು ಕಥೆಯನ್ನು ಹೇಳ್ತೈತಿ. ಮತ್ತೆ ಎಂದಿನಂತೆ ವಿಕ್ರಮಾದಿತ್ಯನಿಗೆ ಷರತ್ತನ್ನು ಹಾಕ್ತೈತಿ. ನಾನು ಕತೆ ಹೇಳುವತನ ನೀನು ಒಂದೂ ಮಾತಾಡಬಾರ್ದು, ಮಾತಾಡಿದರೆ ನಿನ್ನ ತಲೆ ಹೋಳಾಗಿ ಹೋಗ್ತೈತಿ ಅಂತ ಹೇಳಿ ಷರತ್ತನ್ನು ಹಾಕ್ತೈತಿ. ಆನಂತರ ಒಂದು ಕಥೆಯನ್ನು ಅದು ಪ್ರಾರಂಭ ಮಾಡ್ತೈತಿ. ಕುಸುಮಾವತಿ ನಗರವನ್ನು ಒಬ್ಬ ರಾಜ ಆಳ್ತಾ ಇರ್ತಾನೆ. ಅವನಿಗೆ ಒಬ್ಬಳೇ ಮಗಳು, ಭಾಳ ಸುಂದರವಾದಂಥ ಮಗಳಿರ್ತಾಳೆ, ಚಂದ್ರಪ್ರಭಾ ಅಂತೇಳಿ ಆಕೆ ಹೆಸರು. ಅವಳು ಏನಂತಂದ್ರೆ ಅವಳಿಗೆ ಒಬ್ಬ ಬಾಲ್ಯದ ಗೆಳೆಯ ಇರ್ತಾನೆ. ಅರಮನೆಯಲ್ಲೇ ವಾಸವಾಗಿರುವಂಥ ಒಬ್ಬ ಭಟನ ಮಗ. ಒಂದೇ ಊರಿಗೆಯವರು. ಮೊದಲಿಂದ ಏನಂತಂದ್ರೆ ಅವನ ಜೊತೆಗೆ ಆಟ ಆಡ್ತಾ ಬೆಳೆದಿರ್ತಾಳಕ್ಕೆ. ದೊಡ್ಡವರಾದಂಗೆ ಏನಕ್ಕೈತಿ ಅಂತಂದ್ರೆ ಆ ಯುವಕನ ಹೆಸರು ಅಂದ್ರೆ ಇವನ ಬಾಲ್ಯದ ಸಖನ ಹೆಸರು ಮನು ಅಂಥೇಳಿ. ಆ ಮನು ಏನಂತಂದ್ರೆ ಆ ಮನುವಿನ ಜೊತೆಗೆ ಇವಳು ಬಹಳಷ್ಟು ಸಮಯವನ್ನು ಕಳೀತಾ ಇರ್ತಾಳೆ, ಚರ್ಚೆಯನ್ನು ಮಾಡ್ತಾ ಇರ್ತಾಳೆ, ಹೊರಗಡೆ ಅವನು ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹೀಗಾಗಿ ಏನಾಗ್ತೈತಿ ಅಂದ್ರೆ ಆ ಮನುವಿಗೆ ಅವಳ ಮೇಲೆ ಪ್ರೀತಿ ಉಂಟಾಗ್ತೈತಿ. ಇವಳನ್ನೇ ಮದುವೆ ಆಗಬೇಕು ಅನ್ನುವಂಥ ಹಂಬಲ ಉಂಟಾಗ್ತೈತಿ. ಒಂದು ಸಲ ಆ ರಾಜಕುಮಾರಿಯನ್ನು ಹೇಳ್ತಾನೆ, ಚಂದ್ರಪ್ರಭಾಳಿಗೆ ಹೇಳ್ತಾನೆ ಮನು, ನನಗೆ ನೀನು ಬಿಟ್ಟು ಇರೋಕೆ ಆಗೋದಿಲ್ಲ, ನಾನು ಬಹಳ ಪ್ರೀತಿ ಮಾಡ್ತೀನಿ ನಿನ್ನನ್ನು. ಹೇಳಿದ ಕೂಡಲೇ ನಾನು ನಿನ್ನನ್ನು ಮದುವೆ ಆಗ್ತೇನೆ ಅಂತಂದು ಹೇಳಿ ಆಶೆಯನ್ನು ವ್ಯಕ್ತಪಡಿಸ್ತಾನೆ. ಅವಾಗ ಚಂದ್ರಪ್ರಭಾ ಹೇಳ್ತಾಳ, ಇದು ಸಾಧ್ಯ ಇಲ್ಲ, ಯಾಕಂದ್ರೆ ನನ್ನ ತಂದೆಗೆ ನಾ ಒಬ್ಬಳೇ ಮಗಳದೀನಿ. ಅವ್ರು ನನಗೆ ಒಬ್ಬರ ರಾಜಕುಮಾರನನ್ನು ಕೊಟ್ಟು ಮದುವೆ ಮಾಡಬೇಕು ಅನ್ನೋಂಥ ಇಚ್ಛೆ ಐತಿ. ನಿನ್ನಂಥ ಸಾಮಾನ್ಯನೊಂದಿಗೆ ನಾನು ಮದುವೆ ಆಗ್ತೀನಿ ಅಂದರೆ ಅವರು ಖಂಡಿತ ಒಪ್ಪೋದಿಲ್ಲ. ಬದಲಾಗಿ ನಿನಗೆ ಏನಾದರೂ ಶಿಕ್ಷೆಯನ್ನು ಅವ್ರು ಕೊಡ್ಬೋದು ನಾನು ಹೇಳಿ ಹೇಳ್ತಾಳೆ. ಆದ್ರೆ ಆತ ಒಪ್ಪೋದೇ ಇಲ್ಲ. ಇಲ್ಲ, ನಾ ಮಹಾರಾಜನ ಕೇಳ್ತೇನೆ ಅಂತ ಹೇಳಿ ಹೇಳ್ತಾನೆ. ಅವಾಗ ಅಕ್ಕಿ ಹೇಳ್ತಾಳೆ, ಬೇಡ, ನೀನು ಕೇಳಿದ್ರೆ ನಿನಗೆ ದಂಡನೆಯನ್ನು ಅವ್ರು ಕೊಡ್ತಾರೆ. ನೀವು ಊರು ಬಿಟ್ಟನ್ನು ಹೋಗ್ಬಿಡು, ನನ್ನ ಆಸೆಯನ್ನು ನೀನು ಬಿಟ್ಟು ಬಿಡು ಅಂತಂದು ಹೇಳಿ ಹೇಳ್ತಾಳೆ. ಕೊನೆಗೆ ಆ ಮನು ಇದ್ದವ ಅವಳ ಒಂದು ಮೇಲಿನ ಆಶೆಯನ್ನು ಬಿಟ್ಟುಕೊಟ್ಟು ಆ ನಗರವನ್ನೇ ತೊರೆದು ಆತ ಹೊರಡ್ತಾನೆ. ಆತ ಹೋಗ್ಬೇಕಾದ್ರೆ ಏನಕ್ಕೈತಿ ಅಂತಂದ್ರೆ ಆ ಊರಿನ ಸೀಮೆಯನ್ನು ದಾಟಿದ ಮೇಲೆ ಒಂದು ಪರಿವಾರ ಇದ್ದದ್ದು ಬರ್ತಾ ಇರ್ತದೆ, ಒಬ್ಬ ಮಾಂತ್ರಿಕನ ಪರಿವಾರ. ಆ ಮಾಂತ್ರಿಕನ ಹೆಂಡತಿ, ಒಬ್ಬ ಮಗ ಮತ್ತು ಕೆಲವೊಂದು ಸೇವಕರನ್ನ ಕರ್ಕೊಂಡು ಆತ ಬರ್ತಾ ಇರ್ತಾನೆ. ಅವನ ಕಡೆ ಏನಂತಂದ್ರೆ ಒಂದು ಸಂಪತ್ತಿನ ಗಂಟಿರ್ತೈತಿ, ಸಂಪತ್ತನ್ನು ತೆಗೆದುಕೊಂಡು ಆತ ಬರ್ತಿರ್ತಾನೆ. ಅವು ಬರಬೇಕಾದ್ರೆ ಕಳ್ಳ ಕಾಕರ ಒಂದು ಗುಂಪು ಅವನ ಮೇಲೆ ದಾಳಿಯನ್ನು ಮಾಡ್ತೈತಿ, ದರೋಡೆ ಮಾಡಬೇಕು ಅಂತೇಳಿ. ಅವಾಗ ಅವ್ರ ಮಗನ್ನ ಎಲ್ಲರನ್ನೂ ಬಡಿದು ಅವ್ರು ಏನು ಮಾಡ್ತಾರಂತ ದರೋಡೆಕೋರರು ಅವನ ಗಂಟನ್ನು ಅಪಹರಣ ಮಾಡ್ತಾರೆ. ಇನ್ನು ಆ ಮಾಂತ್ರಿಕನು ಕೂಡ ಹೊಡೆದಾಡ್ತಾನ, ಅವನನ್ನು ಕೊಲ್ಲಬೇಕು ಅಂತಂದು ಹೇಳಿ ಅನ್ನುವಂಥ ಹೊತ್ತಿನೊಳಗೆ ಈ ಮನು ಇದ್ದವ ಅದನ್ನು ನೋಡಿ ಅವರೊಂದಿಗೆ ಹೋರಾಡಿ ಆ ಕುಟುಂಬವನ್ನು ರಕ್ಷಣೆ ಮಾಡ್ತಾನೆ. ರಕ್ಷಣೆ ಮಾಡಿದ ಕೂಡಲೇ ಆ ಮಾಂತ್ರಿಕನಿಗೆ ಭಾಳ ಸಂತೋಷಕ್ಕೈತಿ. ಆಮೇಲೆ ಅವ ಅಂತಾನ, ನನ್ನ ಪ್ರಾಣ ರಕ್ಷಣೆಯನ್ನು ಮಾಡಿದಿ, ದರೋಡೆಕೋರು ನಮ್ಮ ಗಂಟನ ದೋಚ್ಕೊಂಡು ಹೋದರು, ಆದರೂ ನಮ್ಮೆಲ್ಲರ ಪ್ರಾಣ ಉಳಿಸಿದಿ. ನೀನು ನಾ ಏನು ಸಹಾಯ ಮಾಡಲಿ ಹೇಳು, ನಿನ್ನ ಋಣ ನನ್ನ ಮೇಲೆ ಭಾಳ ಐತಿ ಅಂತ ಹೇಳಿ ಹೇಳ್ತಾನೆ. ಅವಾಗ ಆ ಮನು ಇದ್ದವ ಹೇಳ್ತಾನೆ, ಏನು ಹೇಳಲಿ, ನಾನು ಈ ಕುಸುಮಾವತಿ ನಗರದ ರಾಜನ ಮಗಳು ಚಂದ್ರಪ್ರಭಾಳನ್ನು ನಾ ಭಾಳ ಪ್ರೀತಿ ಮಾಡ್ತೇನೆ. ಅದಕ್ಕೆ ಅವಳ ಅರಮನೆಗೆ ಹೋಗಿ ಅವಳನ್ನು ಇನ್ನಷ್ಟು ನಾನು ಕೇಳ್ಕೋಬೇಕು ಅಂತ ಹೇಳಿ ನನ್ನ ಇಚ್ಛೆ ಐತಿ. ಆದ್ರೆ ಅವಳು ನನ್ನನ್ನು ಬಿಡೋದಿಲ್ಲ, ರಾಜ್ಕುಮಾರಿನ ಬರಬೇಡ ಅಂತ ನಾನು ಹೇಳಿಬಿಟ್ಟಾಳ. ಅಂದ ಕೂಡಲೇ ಆತ ಏನು ಮಾಡ್ತಾನೆ ಅಂದ್ರೆ ಮೊದಲೇ ಮಾಂತ್ರಿಕ ಇರ್ತಾನೆ, ಒಂದು ಸರವನ್ನು ಆತನಿಗೆ ಕೊಡ್ತಾನೆ. ಈ ಸರವನ್ನು ನೀನು ಹಾಕೋ ನೋಡು ಅಂತ ಹೇಳ್ತಾನೆ. ಆ ಸರವನ್ನು ಹಾಕ್ಕೊಂಡು ಕೂಡಲೇ ಆತ ಇದ್ದವ, ಮನುಕುಮಾರ ಇದ್ದವ, ಒಂದು ಸ್ತ್ರೀಯ ವೇಷಧಾರಿಯಾಗಿ ಬದಲಾಗ್ತಾನೆ. ಗುರ್ತತ್ತು ಇಲ್ಲ, ಆ ರೀತಿ ಬದಲಾಗ್ತಾನವ. ಆಮೇಲೆ ಆವಾಗ ಮಾಂತ್ರಿಕ ಹೇಳ್ತಾನೆ, ಈ ಸರವನ್ನು ನೀ ಕೊಳ್ಳಾಗ ಹಾಕ್ಕೊಂಡಿ ಅಂತಂದ್ರೆ ನೀನು ಒಬ್ಬ ಹೆಣ್ಣು ಮಗಳಾಗಿ ನೀನು ಬದಲಾವಣೆ ಆಗ್ತೀವಿ. ನೀ ರಾಜಕುಮಾರಿಯೊಂದಿಗೆ ಅರಮನೆಯೊಳಗೆ ನೀ ಕಾಲವನ್ನು ಕಳೆಯಬಹುದು. ನಿನಗೆ ಬೇಡ ಅನಿಸಿದಾಗ ಆ ಸರವನ್ನು ತೆಗದಿ ಅಂತಂದ್ರೆ ನೀನು ಮತ್ತೆ ಯಥಾ ಪ್ರಕಾರ
ಮನುಕುಮಾರನಾಗಿ ಉಳಿತಿ ಅಂತಂದು ಹೇಳಿ ಆತ ಹೇಳ್ತಾನೆ. ಆಮೇಲೆ ಇವ ಏನು ಮಾಡ್ತಾನೆ, ಸಂತೋಷಕ್ಕೈತಿ ಮನುಗ ಆ ಸರವನ್ನು ಹಾಕಿಕೊಳ್ತಾನೆ, ಹೆಣ್ಣು ವೇಷಧಾರಿ ಆಗ್ತಾನೆ. ಆಮೇಲೆ ಈ ಮಾಂತ್ರಿಕ ಇದ್ದವ ತನ್ನ ಪರಿವಾರದೊಂದಿಗೆ ಆ ಮನುಕುಮಾರನ ಕರ್ಕೊಂಡು ಬಂದು ಅವನಿಗೆ ಮನುಕುಮಾರಿ ಅಂತ ಹೇಳಿ ಹೆಸರಿಡುತ್ತಾನೆ. ಆ ಮನುಕುಮಾರಿಯನ್ನು ಕರ್ಕೊಂಡ್ಬರ್ತಾನೆ ಮತ್ತು ಆ ರಾಜನನ್ನು ಭೇಟಿ ಆಗ್ತಾನೆ. ರಾಜ ಕೇಳ್ತಾನೆ, ಎಲ್ಲಿಯವರು, ನೀವು ಎಲ್ಲಿ ಹೊಂಟಿರಿ, ನನ್ನಿಂದ ಏನು ಸಹಾಯ ಆಗ್ಬೇಕಾಗೈತಿ? ಕೇಳಿದ ಕೂಡಲೇ ಮಾಂತ್ರಿಕ ಹೇಳ್ತಾನೆ, ಇಲ್ಲ ನಾವು ಏನು ತೀರ್ಥಯಾತ್ರೆಗೆ ಹೊಂಟೇವಿ, ಇದೆಲ್ಲ ನನ್ನ ಪರಿವಾರ ಐತಿ. ಇವನು ನನ್ನ ಮಗ ಶಶಿ ಅನ್ನುವಂಥವನು, ಇವಳು ನನಗೆ ನನ್ನ ಮಗನೊಂದಿಗೆ ನಿಶ್ಚಿತಾರ್ಥವನ್ನು ಮಾಡಿಕೊಂಡಂಥ ಯುವತಿ ಆಕೆವಿ. ನಾವು ತೀರ್ಥಯಾತ್ರೆ ಮುಗಿಸಿ ಬಂದ ಮೇಲೆ ಇವರ ಮದುವೆಯನ್ನು ನಾವು ಮಾಡಬೇಕು ಅಂದ್ಕೊಂಡೇನಿ. ಆದರೆ ಇವಳಿಗೆ ಸ್ವಾಸ್ಥ್ಯ ಇಲ್ಲ, ಸ್ವಲ್ಪ ಯಾಕೋ ಅನಾರೋಗ್ಯ ಅನ್ಸಾಕತ್ತೈತಿ. ಅದಕ್ಕೆ ನೀವು ಮನಸ್ಸು ಮಾಡಿದಿರಿ ಅಂತಂದ್ರೆ ಇವಳನ್ನ ನಮ್ಮ ಅರಮನೆಯೊಳಗೆ ನಾವು ಬಿಟ್ಟು ನಾವು ಅಷ್ಟೇ ತೀರ್ಥಯಾತ್ರೆಗೆ ಹೋಗ್ತೀವಿ. 1 ತಿಂಗಳಾದಮೇಲೆ ನಾವು ಬರ್ತೀವಿ, ಆ ನಂತರ ನಮ್ಮ ಸೊಸೆಯನ್ನು ನಾವು ಕರ್ಕೊಂಡು ಹೋಗ್ತೀವಿ ಅಂತಂದು ಹೇಳಿ ಆತ ಹೇಳ್ತಾನೆ. ಮಹಾರಾಜ ಒಪ್ತಾನೆ, ಆಯಿತು ನನ್ನ ಮಗಳೊಂದಿಗೆ ಇವಳು ಕೂಡ ಇಲ್ಲಿ ಅರಮನೆಯೊಳಗೆ ಇರ್ತಾಳ ಅಂತಂದು ಹೇಳಿ ಹೇಳ್ತಾನೆ. ಹೇಳಿದ ಕೂಡಲೇ ಆ ಒಂದು ಚಂದ್ರಪ್ರಭಾಳೊಂದಿಗೆ ಈ ಮನುಕುಮಾರ ಅಂದರೆ ಮನುಕುಮಾರಿ ವೇಷದಲ್ಲಿದ್ದಂಥ ಮನುಕುಮಾರ ಆತ ಅವಳೊಂದಿಗೆ ಕಾಲವನ್ನು ಕಳೀತಿರ್ತಾನೆ. ಅವಳಿಗೆ ಎಲ್ಲ ಸಂಗತಿಯನ್ನು ಹೇಳ್ತಾನೆ. ಆ ಸರವನ್ನು ತೆಗಿತಾನೆ, ಮನುಕುಮಾರಾಗಿ ಬದಲಾಗ್ತಾ ಇರ್ತಾನೆ. ಅವಳೊಂದಿಗೆ ಕಾಲವನ್ನು ಕಳೀತಿರ್ತಾನೆ. ಆ ನಂತರ ಯಾರಾದರೂ ಬಂದರೆ ಆ ಸರವನ್ನು ಮತ್ತೆ ಹಾಕೋತಿರ್ತಾನೆ, ಮತ್ತೆ ಹೆಣ್ಣಾಗಿ ಪರಿವರ್ತನೆ ಹೊಂದ್ತಾ ಇರ್ತಾನೆ. ಈಗ ಕೆಲವು ದಿನಗಳವರೆಗೆ ನಡೀತಿದ್ದಿದೆ. ನಡೆದಾಗ ಆ ಮಂತ್ರಿಗೆ, ಆ ರಾಜ್ಯದ ಮಂತ್ರಿಗೆ ಒಬ್ಬ ಮಗ ಇರ್ತಾನೆ. ಆ ಮಗನಿಗೆ ಈ ಮನುಕುಮಾರಿಯನ್ನು ನೋಡಿ ಅವಳ ಮೇಲೆ ಬಹಳ ಇಚ್ಛೆ ಆಕೈತಿ, ಅವಳನ್ನು ಮದುವೆ ಆಗಬೇಕು ಅಂತಂದು ಹೇಳಿ. ಆವಾಗ ಆತ ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸ್ತಾನೆ ಮನುಕುಮಾರಿಗೆ, ನಾನು ನಿನ್ನನ್ನು ಮದುವೆ ಆಗ್ತೇನೆ ಅಂತೇಳಿ. ಅವಾಗ ಮನುಕುಮಾರಿಗೆ ಆಘಾತಕ್ಕೈತಿ, ಯಾಕಂದ್ರೆ ಅವನೊಂದು ಗಂಡು, ಇಲ್ಲ ಈ ಮದುವೆ ಸಾಧ್ಯ ಇಲ್ಲ ಅಂತ ಹೇಳಿ ಆ ಮನುಕುಮಾರಿ ವೇಷದಲ್ಲಿದ್ದಂಥ ಮನು ಹೇಳ್ತಾನೆ. ಆದ್ರೆ ಕೇಳುವುದಿಲ್ಲ ಅವನು ಮಂತ್ರಿ ಕುಮಾರ. ಆಮೇಲೆ ಆ ಮಂತ್ರಿ ಇದ್ದವ ರಾಜನಿಗೆ ಹೇಳ್ತಾನೆ, ನನ್ನ ಮಗ ಇದ್ದವ ಆ ನಿಮ್ಮ ರಾಜಕುಮಾರಿಯ ಸಖಿ ಮನುಕುಮಾರಿಯನ್ನು ಮದುವೆ ಆಗಬೇಕು ಅಂಥೇಳಿ ಇಚ್ಛೆಯನ್ನು ಪಟ್ಟಾನ. ಅವನು ಏನಂತಂದ್ರೆ ಸರಿಯಾಗಿ ಊಟ ತಿಂಡಿಯನ್ನು ಮಾಡ್ತಾ ಇಲ್ಲ. ಆದರೆ ಮನುಕುಮಾರಿ ಈ ಮದುವೆ ಇಚ್ಛೆ ಇಲ್ಲ ಆಕೆಗೆ ಅಂತಂದು ಹೇಳಿ ಹೇಳ್ತಾನೆ. ಆವಾಗ ಮಹಾರಾಜಿಗೆ ಸಿಟ್ಟು ಬರ್ತೈತಿ, ಇಲ್ಲ ನಾನು ಈ ಮದುವೆಯನ್ನು ಮಾಡೇ ಮಾಡ್ತೇನೆ ಅಂತಂದು ಹೇಳಿ ಅವ ಏನು ಮಾಡ್ತಾನಂತಂದ್ರೆ ಅಲ್ಲಿ ಹೋಗಿ ಅವಳಿಗೆ ಮನುಕುಮಾರಿಗೆ ಹೇಳ್ತಾನೆ, ನೀನು ನಮ್ಮ ಮಂತ್ರಿ ಕುಮಾರನ್ನು ನೀನು ಮದುವೆ ಆಗಬೇಕು, ಇದು ರಾಜಾಜ್ಞೆ, ಇದನ್ನು ನೀ ತಿರಸ್ಕರಿಸಕ್ಕೆ ಬರುವುದೇ ಇಲ್ಲ ಅಂತಂದು ಹೇಳಿ ಒತ್ತಾಯವನ್ನು ಮಾಡ್ತಾನೆ. ಅವಾಗ ಏನು ಹೇಳೋಕ್ಕೂ ಆಗೋದಿಲ್ಲ, ರಾಜ್ಕುಮಾರಿಗೂ ಕೂಡ ಬಾಯಿ ಬಿಡೋಕ್ಕಾಗೋದಿಲ್ಲ, ಆತ ಗಂಡು ಮಗ ಅದಾನ ಅಂತಂದು ಹೇಳಿ. ಯಾಕಂದ್ರೆ ಮಾನ ಅಪಮಾನದ ಪ್ರಶ್ನೆ, ತನ್ನ ಜೊತೆಯಲ್ಲಿ ಅವನನ್ನು ಇಟ್ಟುಕೊಂಡಿರ್ತಾರೆ. ರಾಜ್ಕುಮಾರಿಗೆ ಏನೂ ಹೇಳೋಕ್ಕಾಗೋದಿಲ್ಲ. ಅದರಂತೆ ರಾಜನ ಘನತೆಯನ್ನು ಕೂಡ ಕಾಪಾಡುವಂಥ ಹೊಣೆ ಅಕ್ಕಿ ಮೇಲೆ ಇರ್ತೈತಿ. ಆವಾಗ ಕೇಳುವುದು ನನಗಿಲ್ಲ, ಇವಳನ್ನು ಮನುಕುಮಾರಿಯನ್ನು ಕರೆದುಕೊಂಡು ಹೋಗ್ತಾರೆ. ಒತ್ತಾಯಪೂರ್ವಕವಾಗಿ ಆ ಮಂತ್ರಿ ಕುಮಾರನೊಂದಿಗೆ ಅವಳ ಮದುವೆಯನ್ನು ಮಾಡ್ತಾರೆ. ಅವಳ ಮದುವೆಯನ್ನು ಮಾಡಿದ್ರು ಈಚೆ ಕಡೆ ಈ ತೀರ್ಥಯಾತ್ರೆಯಿಂದ ಆ ಮಾಂತ್ರಿಕ ಬರ್ತಾನೆ, ಪರಿವಾರವನ್ನು ತೊಗೊಂಡು ಬರ್ತಾನೆ. ಅವನಿಗಿದೆಲ್ಲ ವಿಷಯ ಗುರ್ತಕ್ಕೈತಿ. ಮನುಕುಮಾರಿಯೊಂದಿಗೆ ಮಂತ್ರಿಯ ಮಗನ ಮದುವೆ ಆಯ್ತು ಅಂತಂದು ಹೇಳಿ ಆತ ಏನತ್ತ ಮಹಾರಾಜನಿಗೆ ನಿಂದನೆಯನ್ನು ಮಾಡ್ತಾನೆ. ಮಹಾರಾಜ, ಇದೇನು ಕೆಲಸವನ್ನು ಮಾಡಿದಿ, ಅವಳು ನನ್ನ ಮಗನೊಂದಿಗೆ ಅವಳನ್ನು ಮದುವೆ ಆಗಬೇಕು ಅಂತಂದು ಹೇಳಿ ನಾನು ನಿಶ್ಚಿತಾರ್ಥವನ್ನು ಮಾಡಿದ್ದೆ, ನೀ ದೊಡ್ಡ ಅನ್ಯಾಯವನ್ನು ಮಾಡಿದೆ ಮಹಾರಾಜ ಅಂತಂದು ಹೇಳಿ, ನಾನು ದೊಡ್ಡ ಮಾಂತ್ರಿಕದೇನೆ, ನಿನಗೆ ನಿನ್ನ ರಾಜ್ಯಕ್ಕೆ ನಾನು ಏನಂತಂದ್ರೆ ತುಂಬಲಾರದಂಥ ನಷ್ಟವನ್ನು ಉಂಟು ಮಾಡ್ತೀನಿ ಅಂತಂದು ಹೇಳಿ ಆತ ಏನಂತಂದು ಹೇಳಿ ಅವನಿಗೆ ನಿಂದನೆಯನ್ನು ಮಾಡ್ತಾನೆ. ನನಗೆ ನ್ಯಾಯವನ್ನು ನೀನು ನೀಡಲೇಬೇಕು ಅಂತಂದು ಹೇಳಿ ಹಠವನ್ನು ಹಿಡಿತಾನೆ. ಹಿಡಿದುಕೊಳ್ಳೆ ಮಹಾರಾಜರಿಗೆ ದಿಕ್ಕ ತೋಚೋದಿಲ್ಲ, ಏನು ಮಾಡಬೇಕು ಅಂತಂದು ಹೇಳಿ. ಆವಾಗ ಅದಕ್ಕೆ ಪರಿಹಾರವಾಗಿ ಮಹಾರಾಜ ಏನು ಹೇಳ್ತಾನಂದ್ರೆ, ಆಯಿತು ನಾನು ಮಾಡಬಾರದಿತ್ತು, ನನ್ನಿಂದ ತಪ್ಪಾಗಿ ಹೋಗೈತಿ, ಈಗ ಆ ತಪ್ಪನ್ನು ಸರಿಪಡಿಸ್ಕೋಬೇಕು ಅಂತಂದ್ರೆ ನನ್ನ ಮಗಳು ಚಂದ್ರಪ್ರಭೆಯನ್ನು ನಿನ್ನ ಮಗ ಶಶಿಗೆ ಕೊಟ್ಟು ಮದುವೆಯನ್ನು ಮಾಡೋಣ ಅಂತಂದು ಹೇಳ್ತಾನೆ.
ಆ ಮಾಂತ್ರಿಕನಿಗೆ ಭಾಳ ಖುಷಿ ಆಗ್ತೈತಿ. ರಾಜ್ಕುಮಾರಿ ಮೊದಲ ತನ್ನಂಥ ಮಗನನ್ನು ಮದುವೆ ಆಗಕ್ಕೆ ರಾಜ ಒಪ್ಕೊಳಕತ್ತಾನ ಅಂದ್ಕೊಂಡು ಭಾಳ ಸಂತೋಷ ಆಕೈತಿ. ಸಂತೋಷ ಆದ್ಕೊಳ್ಳೇನ ಆಯಿತು ಮಹಾರಾಜ, ನಾನು ಇದಕ್ಕೆ ಒಪ್ತೀನಿ ಅಂತಂದು ಹೇಳ್ತಾನೆ. ಆಮೇಲೆ ಮದುವೆ ಸಿದ್ಧತೆಗಳೆಲ್ಲ ನಡೀತಾವೆ. ಆಮೇಲೆ ಮದುವೆಯ ಎಲ್ಲ ಕಾರ್ಯಕಲಾಪಗಳು ನಡೀತಾ ಇರ್ತಾವೆ. ಆ ಹೊತ್ತಿನೊಳಗೆ ಇತ್ತ ಕಡೆ ಈ ಮಂತ್ರಿ ಕುಮಾರ ಆ ಮನುಕುಮಾರಿಯನ್ನು, ಆಮೇಲೆ ಮನುಕುಮಾರಿಗೆ ಭಾಳ ಪ್ರಾಣ ಸಂಕಟ ಬರ್ತೈತಿ. ಆತ ಒಬ್ಬನೇ ಇದ್ದ ಆಕೆ ಹೇಳ್ತಾ ಮನುಕುಮಾರಿ ಇದ್ದ, ಇಲ್ಲ ತಪ್ಪೈತಿ, ನಾನು ನಿಜವಾಗಿಯೂ ನಾನು ಹೆಣ್ಣು ಅಲ್ಲ, ನಾನು ಒಬ್ಬ ಗಂಡು ಹುಡುಗ ಅದೇನಿ, ಯುವಕ ಅದೇನಿ ಅಂತಂದು ಹೇಳಿ, ಆಮೇಲೆ ಆ ಮಂತ್ರಿ ಕುಮಾರು ಒಪ್ಪೋದಿಲ್ಲ. ನೀ ಏನು ಹೇಳಾಕತ್ತಿ, ನಿನ್ನಂದು ನನ್ನ ಮದುವೆ ಆಗೈತಿ ಅಂತೇಳಿ. ಇಲ್ಲ ನೋಡು ಅಂತಂದು ಹೇಳಿ ತನ್ನಲ್ಲಿ ಬಚ್ಚಿಟ್ಟುಕೊಂಡಂಥ ಆ ಸರ್ವನ್ನು ಮತ್ತೆ ಹಾಕೋತಾನೆ. ಮತ್ತೆ ಅವನಿಗೆ ಮೊದಲಿನ ರೂಪ ಬರ್ತೈತಿ. ಮೊದಲಿನ ರೂಪ ಬಂದ ಕೂಡಲೇ ಆವಾಗ ಇವಳ ಚಂದ್ರಪ್ರಭೆಯ ಮದುವೆ ಆಗುವಂಥದ್ದು ಸುದ್ದಿ ಅವ್ನು ಗುರ್ತಕೈತಿ. ಅಲ್ಲಿ ಬರ್ತಾನೋ ಈ ಮದುವೆಯನ್ನು ತಡಿಬೇಕು ಅಂತಂದು ಹೇಳಿ ಆತ ಬರ್ತಾನೆ. ಬಂದು ಏನಂತಂದ್ರೆ ಅಲ್ಲಿ ಅವ ಏನು ಹೇಳ್ತಾನಂತಂದ್ರೆ, ಈ ಮದುವೆ ಇದ್ದದ್ದು ಅನ್ಯಾಯವಾಗಿ ಮಾಡಕತ್ತೀರಿ, ಚಂದ್ರಪ್ರಭೆಯನ್ನು ನಾನು ಪ್ರೀತಿ ಮಾಡೇನಿ, ನಾನು ಮದುವೆ ಆಗಬೇಕು ಅಂತಂದು ಹೇಳಿ ಆತ ಏನಂತಂದ್ರೆ ಅಲ್ಲಿ ಗುಳ್ಳೆ ಹಬ್ಬಿಸ್ತಾನೆ. ಆವಾಗ ಎಲ್ಲ ಕಲಾಪಗಳು ನಡೀತಿರ್ತಾವೆ. ಇನ್ನು ತಾಳಿ ಕಟ್ಟೋದಷ್ಟು ಬಾಕಿ ಇರ್ತೈತಿ. ಎಲ್ಲ ಕಲಾಪಗಳು ಮುಗಿದೋಗಿರ್ತಾವೆ. ಆ ಹೊತ್ತಿನೊಳಗೆ ಬೇತಾಳಿ ಕಥೆಯನ್ನು ಹೇಳ್ತೈತಿ. ಆಮೇಲೆ ಮಹಾರಾಜನಿಗೆ ಕೇಳ್ತೈತಿ, ಮಹಾರಾಜ ಈಗ ಹೇಳು, ಚಂದ್ರಪ್ರಭೆ ಯಾರನ್ನ ಮದುವೆ ಆಗಬೇಕು? ಆ ಮನುಕುಮಾರನ್ನ ಮದುವೆ ಆಗಬೇಕು, ಅಥವಾ ಅರ್ಧಂಬರ್ಧ ಮದುವೆ ಆಗಿ ಇನ್ನು ಕೇವಲ ತಾಳಿ ಕಟ್ಟುವುದಷ್ಟೇ ಉಳಿದೈತಿ ಅಂಥ ಪರಿಸ್ಥಿತಿಯಲ್ಲಿರುವಂಥ ಆ ಶಶಿಯನ್ನು ಮದುವೆ ಆಗಬೇಕು? ಸರಿಯಾದಂಥ ಉತ್ತರವನ್ನು ಹೇಳು, ಇಲ್ಲತ್ತಂದ್ರೆ ನಿನ್ನ ತಲೆ ಒಡೆದು ಚೂರಾಕೈತಿ ಅಂತಂದು ಹೇಳಿ ಎಂದಿನಂತೆ ಬೆದರಿಕೆಯನ್ನು ಹಾಕ್ತೈತಿ. ಆವಾಗ ಮಹಾರಾಜ ಹೇಳ್ತಾನೆ, ರಾಜಕುಮಾರಿ ಶಶಿಯನ್ನೇ ಮದುವೆ ಆಗಬೇಕು. ಯಾಕಂದ್ರೆ ಮದುವೆಯ ಅರ್ಧ ಕಲಾಪಗಳು ಮುಗಿದು ಹೋಗ್ಯಾವು. ಮನುಕುಮಾರ ಅವಳ ಪ್ರಿಯಕರ, ಅವಳನ್ನು ಪ್ರೀತಿ ಮಾಡ್ತಾ ಇದ್ದ. ಅವಳನ್ನು ಮದುವೆ ಆಗಬೇಕು ಅಂತಂದ್ರೆ ರಾಜಕುಮಾರಿನ ಒಪ್ಪಿರೋದಿಲ್ಲ. ಯಾಕಂತಂದ್ರೆ ರಾಜನ ಘನತೆ ಗಾಂಭೀರ್ಯದ ಪ್ರಶ್ನೆ ಇರ್ತೈತಿ. ಆನಂತರ ಈ ಮದುವೆಗೆ ರಾಜನ ಒಪ್ಪುವುದಿಲ್ಲ ಅನ್ನೋದಕ್ಕೆ ಗೊತ್ತಿರ್ತೈತಿ. ಅದಕ್ಕಾಗಿ ಅವಳು ಅವನೊಂದಿಗೆ ಸಮಯವನ್ನು ಕಳೆದಿರ್ತಾಳ. ಆದರೆ ಅವಳ ಪ್ರಿಯಕರ ಮಾತ್ರ ಅವ. ಈಗ ಮದುವೆಯ ಕೊನೆಯ ಹಂತ ಬಂದೈತಿ ಅಂತಂದಮೇಲೆ ಅವಳನ್ನು ಶಶಿಕುಮಾರನೇ ಮದುವೆ ಆಗಬೇಕು ಅಂತಂದು ಹೇಳಿ ಈ ವಿಕ್ರಮಾದಿತ್ಯ ಈ ನ್ಯಾಯವನ್ನು ಕೊಡ್ತಾನೆ. ಅವಾಗ ಬೇತಾಳ ಇದ್ದದ್ದು ಒಪ್ಪಿದೆ, ನಿನ್ನ ನ್ಯಾಯಕ್ಕೆ ಒಪ್ಪಿದೆ ನಾನು, ಆದರೆ ಮತ್ತು ಮೌನವನ್ನು ಮುರಿದು ಬಿಟ್ಟು ನೀನು ಅಂತಂದು ಹೇಳಿ ಮತ್ತೆ ಬೇತಾಳ ಹಾರಿ ಹೋಗ್ತೈತಿ. ಆನಂತರ ಈ ಮಹಾರಾಜ ಬೇತಾಳ ನಿಲ್ಲು ಅನ್ಕೊಂತ ಅದ್ರ ಬೆನ್ನನ್ನು ಹತ್ತಾನೆ. ನಾಳೆ ಮತ್ತೊಂದು ಕಥೆಯನ್ನು ನಾನು ಹೇಳ್ತೇನೆ.